ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ಕಲರ್ಫುಲ್ ಆಗಿರುವಂತಹ ಪೂರಿ ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನಿವಾಗ ಇಲ್ಲಿ 2 ಬೀಟ್ರೂಟನ್ನು ತೊಗೊಂಡು ಸಿಪ್ಪೆನ ತೆಗೆದು ಚೆನ್ನಾಗಿ ತುರ್ಕೊತಿದ್ದೀನಿ. ತುರಿದು ಅದರ ರಸವನ್ನಷ್ಟೇ ಹಿಂಡ್ಕೊಂಡು ತೆಗೆದಿಟ್ಟಿದ್ದೀನಿ ಒಂದು ಬೌಲಲ್ಲಿ. ಇವಾಗ ಒಂದು ಬೌಲ್ಗೆ 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇವಾಗ ನೀರನ್ನು ಹಾಕೋಕ್ಕೂ ಮೊದಲು ನಾವು ಬೀಟ್ರೂಟ್ ರಸವನ್ನು ಹಿಂಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಒಂದು ಸಲ ಕಲಿಸ್ಕೋಬೇಕು ಕೈಯಲ್ಲಿ ಚೆನ್ನಾಗಿ. ಅದು ಪೂರ್ತಿ ನೀಟಾಗಿ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು. ಕಲಿಸ್ಕೊಂಡಾದಮೇಲೆ ಇವಾಗ ನೋಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನಿವಾಗ ನೀರನ್ನು ಹಾಕ್ಕೋತಾ ಕಲಿಸ್ಕೋತಾ ಇದ್ದೀನಿ. ಮಕ್ಕಳಿಗೆ ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ. ನೀವು ಪ್ರತಿದಿನ ಲಂಚ್ ಬಾಕ್ಸ್ಗೆ ಏನೇ ಹಾಕ್ಕೊಟ್ರೂ ಮಕ್ಕಳು ಅದನ್ನು ಸ್ವಲ್ಪನಾದರೂ ಹಾಗೆ ಇಟ್ಕೊಂಡ್ಬಂದೇ ಬರ್ತಾರೆ. ನೀವು ಈ ಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವಾಗ ನೋಡಿ, ಈ ಹಿಟ್ಟಿಗೆ ಸ್ವಲ್ಪ ಮೇಲಿನಿಂದ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಆಗುತ್ತೆ ಪೂರಿ. ಸೊ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಒಂದು 15-20 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ 15 ನಿಮಿಷ ಆಗಿದೆ. ಇವಾಗ ನಾನು ಪೂರಿಯನ್ನು ಲಟ್ಟಿಸ್ಕೋತಾ ಇದ್ದೀನಿ. ಇವಾಗ ಒಂದು ಕಡೆ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಪೂರಿಗೆ ಯಾವ ಸೈಜಲ್ಲಿ ಬೇಕಲ್ವ ಆ ಸೈಜಲ್ಲಿ ನೀವು ಹಿಟ್ಟನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು. ಅದನ್ನು ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೋತಾ ಪೂರಿಯನ್ನು ಲಟ್ಟಿಸ್ಕೋತಾ ಹೋದರೆ ಆಯಿತು. ನಾನಿವಾಗ ನೋಡಿ ಇಲ್ಲಿ ಪೂರಿಯನ್ನು ಲಟ್ಟಿಸ್ಕೋತಾ ಇದ್ದೀನಿ. ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ನಿಜವಾಗ್ಲೂ ಇದನ್ನು ಮಾಡಿದ್ರೆ ಎಷ್ಟು ಖುಷಿಯಾಗಿ ತಿಂತಾರೆ. ಅವರಿಗೆ ಅದನ್ನು ನೋಡಿದ್ರೇ ಏನೋ ಒಂಥರ ಖುಷಿಯಾಗಿಬಿಡುತ್ತೆ. ಅದಕ್ಕೋಸ್ಕರ 1, 2, 3 ಅಂತ ಹೇಳಿ ತಿನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ, ನಾನು ಈ ಥರ ಎಲ್ಲ ಪೂರಿಯನ್ನು ಲಟ್ಟಿಸ್ಕೋತಾ ಇದ್ದೀನಿ. ಇವಾಗ ಒಂದು 4 ಪೂರಿಯನ್ನು ಲಟ್ಟಿಸ್ಕೊಂಡು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಕೊಳ್ಳುತ್ತೆ ಅಂತ ಹೇಳಿ. ಇವಾಗ ಆಲ್ರೆಡಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಲ್ವ, ಎಣ್ಣೆ ಕಾದಿದೆ. ಇವಾಗ ನಿಮಗೆ ಪೂರಿಯನ್ನು ಮಾಡಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ಎಣ್ಣೆಯಲ್ಲಿ ಇದನ್ನು ಬಿಡ್ತಾ ಇದ್ದೀನಿ. ಇವಾಗ ನೀವು ಅದನ್ನು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಜಾಳಿಗೆಯಲ್ಲಿ. ಸೊ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋದಾಗೆ ಪೂರಿ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ ಹೇಳಿ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ನಾನು ಅದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ಆಯಿತು, ಪೂರಿ ರೆಡಿ ಆಯಿತು. ಇಲ್ಲಿ ನೋಡಿ, ಇವಾಗ ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಕೊಂಡಿರುವಂತಹ ಪೂರಿ ರೆಡಿಯಾಗಿದೆ ಅಂತ ಹೇಳಿ. ಅದೇ ಥರ ನಾನಿವಾಗ ಇನ್ನೊಂದು ಪೂರಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸಹ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಂತ ಹೇಳಿ ನೀವೇ ನೋಡಿ. ಈ ಥರ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪ್ರತಿದಿನ ಒಂದೇ ಥರ ತಿಂಡಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಿಂದ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ನೀವು ಸಹ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.